ಒಂದು ವೆರಿ ಗುಡ್ ನ್ಯೂಸ್ ಏನು ಅಂದರೆ KCET-ದವರಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮನ್ನು ವಿಸ್ತರಣೆ ಮಾಡಿದ್ದಾರೆ. ಸೊ ಇದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿರುತ್ತೆ ಇವಾಗ ನೆಕ್ಸ್ಟ್ ಬರೋದು. ಅದಕ್ಕೆ ನೀವೆಲ್ಲರೂ ಕೂಡ ಆಪ್ಷನ್ ಎಂಟ್ರಿಯನ್ನು ಯಾರು ಇನ್ನೂವರೆಗೂ ಮಾಡಿಲ್ವೋ ಅಥವಾ ಆಲ್ರೆಡಿ ಮಾಡಿದ್ರು ಕೂಡ ಮತ್ತೊಮ್ಮೆ ನೀವು ಅದನ್ನು ರೆಕ್ಟಿಫೈ ಅಥವಾ ಎಡಿಟ್ ಮಾಡ್ಕೊಳ್ಳಿ. ಓಕೆ, ಯಾಕೆಂದರೆ ಇದು ಲಾಸ್ಟ್ ಚಾನ್ಸ್ ಆಗಿರುತ್ತೆ ಯಾರು ಇನ್ನೂ ಕೂಡ ಇಲ್ದವರಿಗೆ. ಮತ್ತು ರಿಸಲ್ಟ್ ನಿಮಗೆ 7ನೇ ತಾರೀಕಿಗೆ ಅವೈಲೇಬಲ್ ಮಾಡ್ತಾರೆ. ಸೊ ಇಲ್ಲಿ ಇಂಗ್ಲೀಷ್ ಆಸ್ ವೆಲ್ ಕನ್ನಡ ಟ್ರಾನ್ಸ್ಲೇಷನ್ ಎರಡು ಕೂಡ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ರೀಡ್ ಇಟ್. ಸೊ ನಿಮಗೆ ಮಾಕ್ ಇದೆಯಲ್ವಾ, ಆ್ಯಕ್ಚುಲಿ ಫಸ್ಟ್ ರೌಂಡ್ ರಿಸಲ್ಟ್ ಬೇರೆ, ಮಾಕ್ ರಿಸಲ್ಟ್ ಬೇರೆ. ಈಗ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಅಂದರೆ ಮಾಕ್ ಅಲಾಟ್ಮೆಂಟ್ ಅಂತ ಪ್ರಯಾರಿಟಿ ಬೇಸಿಸ್ ಮೇಲೆ. ಓಕೆ, ಪ್ರಯಾರಿಟಿ ಅಂತಂದರೆ ಫಸ್ಟ್ ಕಾಲೇಜ್ ಯಾವುದು ಬೆಸ್ಟ್ ಇದೆ, ಯಾಕಂದರೆ ನಿಮಗೆ ಟಾಪ್ ಇವಾಗ 1 2 3 4 ಅಂತ ಅಪ್ ಟು ನೀವು 200 300 ಕಾಲೇಜ್ ಹಾಕ್ತಿರಲ್ವ. ಸೊ ಟಾಪ್ ಸ್ಟಾರ್ಟಿಂಗ್ಲಿಂತ ನಿಮ್ಗೆ 50-60 ಕಾಲೇಜ್ ಇರುತ್ತೆ, ಅದ್ರ ಮೇಲೆ ಫೋಕಸ್ ಮಾಡಿ. ಯಾಕಂದರೆ ಯೂಶ್ವಲಿ ನಿಮ್ಗೆ ಏನಾಗುತ್ತೆ, ಅಲ್ಲೇ ಕೆಲವೊಂದು ಕಾಲೇಜ್ ನಿಮಗೆ ಸಿಗ್ತಾ ಇರುತ್ತೆ. ಚಲೋ ಕಾಲೇಜಿಗೆ ನೀವು ಟ್ರೈ ಮಾಡಿ. ಓಕೆ, ಚಲೋ ಪ್ರಿಫರೆನ್ಸ್ ಆರ್ಡರ್ನ ನೀವು ಇಟ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ ಸರ್ ಯಾವುದಾದ್ರು ಕಾಲೇಜ್ ಬಿಟ್ಟಿದೇನಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ಚೆಕ್ ಮಾಡಿಕೊಂಡು ಎಲ್ಲ ಕಾಲೇಜನ್ನು ಮ್ಯಾಕ್ಸಿಮಮ್ ಆಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಲಾಸ್ಟ್ ಕಾಲೇಜಸ್ನ ಬೇಡದೇ ಇರುವಂಥ ಕಾಲೇಜನ್ನು ಇಟ್ಕೊಳ್ಳಿ. ಓಕೆ, ಸೊ ಸೂನ್ ದೇರ್ ವಿಲ್ ಬಿ ರಿಸಲ್ಟ್. ಮತ್ತು ಇನ್ನೊಂದೇನೆಂದರೆ ನಿಮಗೆ 7ನೇ ತಾರೀಕು ಅಂತಂದರೆ ಸೊ ಬರುವಂಥ ವೆಡ್ನೆಸ್ಡೇ ನಿಮಗೆ ರಿಸಲ್ಟ್ ಬಂದುಬಿಟ್ಟು, ಸೊ ಮತ್ತೆ ನಿಮಗೆ ಬೈ ದ ಟೈಮ್ ಆಫ್ ನೆಕ್ಸ್ಟ್ ಮಂಡೇ ಆರ್ ಟ್ಯೂಸ್ಡೇ ನಿಮಗೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ನಿಮಗೆ ಆಗುತ್ತೆ. ಅದ್ರ ಮೇಲೆ ಯು ಕ್ಯಾನ್ ಡೂ ದ ಚಾಯ್ಸಸ್ ಎಂಟ್ರಿ. ಸೊ ಇದು ಗುಡ್ ನ್ಯೂಸ್. ಎಲ್ಲ ವಿದ್ಯಾರ್ಥಿ ಯಾರಿಗೂ ಆಪ್ಷನ್ ಮಾಡಿಲ್ಲ, ಆಲ್ ದ ಬೆಸ್ಟ್. ಓಕೆ, ಸೊ ದ ರಿಸಲ್ಟ್ ವಿಲ್ ಬಿ ಔಟ್. ಸೊ ಅದಕ್ಕೆ ಆದಷ್ಟು ಬೇಗ ಎಲ್ಲ ಕೂಡ ಆಪ್ಷನ್ ಮಾಡ್ಕೊಳ್ಳಿ. ನಿಮ್ಗೇನೇ ಸಂದೇಹಗಳಿದ್ದರೆ ಆಪ್ಷನ್ ಎಂಟ್ರಿ ಸಂಬಂಧಪಟ್ಟಂತೆ, ಅಥವಾ ನೀವು ಯಾವ ರೀತಿ ಆರ್ಡರ್ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ರು ಇಲ್ಲ ಅಂತ ನನಗೆ ಟೆಲಿಗ್ರಾಮ್ದಲ್ಲಿ ಸೆಂಡ್ ಮಾಡಿ. ನಿಮ್ಮ ಒಂದು ಆಪ್ಷನ್ ಎಂಟ್ರಿ PDF ನಾನು ನೋಡ್ತೀನಿ. ಏನಾದರೂ ನನ್ನ ಸಜೆಷನ್ ಇದ್ದರೆ ನಿಮಗೆ ಹೇಳ್ತೀನಿ. ಯು ಕ್ಯಾನ್ ರೀ ಆರ್ಡರ್ ದ, ಯಾಕಂದರೆ ಇವತ್ತು ಲಾಸ್ಟ್ ಡೇಟ್. ಸೊ ಹಂಗಾಗಿ ಇವತ್ತು ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಮತ್ತು ಇವತ್ತು ಸಂಡೇ ಇದೆ ಅಲ್ವಾ, ಸೊ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಕೊಡ್ತೀನಿ. ಏನಂತಂದರೆ ಯಾರ್ಯಾರು ಈ ವಿಡಿಯೋ ಕಮೆಂಟ್ ಹಾಕ್ತೀರಾ, ನಿಮ್ಮ ಕ್ವಶನ್ಸ್ ಇರುತ್ತಲ್ಲ, ಸೊ ಆನ್ ದ ಸ್ಪಾಟ್ ನಾನು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಒಟ್ಟು ನಿಮಗೆ ಒಂದು ನೀವು ಕಮೆಂಟ್ ಹಾಕಿದ ಒಂದು 5 ನಿಮಿಷದಲ್ಲಿ ರಿಪ್ಲೈ ಸಿಗುತ್ತೆ. ಅದಕ್ಕೆ ನಿಮ್ಗೆ ಏನೇ ಸಂದೇಹಗಳಿದ್ದರೆ ಕಮೆಂಟಲ್ಲಿ ಹಾಕಿ ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಟ್ಲೀಸ್ಟ್ ಕೆಲವೊಂದು ಎಫರ್ಟ್ಸಿಗೋಸ್ಕರ ಲೈಕ್ ಇರಲಿ ಅಷ್ಟೇ. ಓಕೆ, ಯಾಕಂದರೆ ಕೆಲವೊಬ್ಬರಿಗೆ ಕ್ವಶನ್ಸ್ ಇರುತ್ತೆ, ಕೆಲವೊಮ್ಮೆ ಕ್ಲಿಯರ್ ಆಗಿರಲ್ಲ. ಅದಕ್ಕೆ ಕ್ವಿಕ್ಕಾಗಿ ರಿಪ್ಲೈ ಸಿಕ್ಕರೆ ಅವ್ರವ್ರಿಗೆ ಉತ್ತಮ ಆಗುತ್ತೆ. ಹಾಗಾಗಿ ಓಕೆ, ಸೊ ತಪ್ಪದೆ ಯಾರು ಕೂಡ ಟೆಲಿಗ್ರಾಮ್ದಲ್ಲಿ ಯಾರು ಸೆಂಡ್ ಮಾಡಿಲ್ಲ ಆಪ್ಷನ್ ಎಂಟ್ರಿ PDF ಶೇರ್ ಮಾಡಿ. ಸೊ ದಟ್ ನಿಮಗೆ ಕೆಲವೊಂದು ಇನ್ಪುಟ್ಸ್ ಕೊಡ್ತೀನಿ. ಇನ್ ಕೇಸ್ ನೀವು ಕಡಿಮೆ ಆಪ್ಷನ್ ಎಂಟ್ರಿ ಮಾಡಿದರೆ. ಓಕೆ, ನಿಮಗೊಂದು ಇನ್ನೂ ಕೂಡ ಚೆನ್ನಾಗಿ ನೀವು ಆರ್ಡರ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಒಂದು ಒಳ್ಳೆ ಕಾಲೇಜ್ ಸಿಗಲಿ ಅಂತ ನನ್ನ ನಿಮಗೆ ಒಂದು ಬೆಸ್ಟ್ ವಿಶಸ್. ಓಕೆ, ಸೊ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ ಶೇರ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು.